ಸರ್, ಇಡೀ ಕರ್ನಾಟಕದಲ್ಲಿ ಗೋಹತ್ಯೆಗೆ ಅಧಿಕೃತವಾಗಿ ಸ್ಲಾಟರ್ ಹೌಸ್ ಇರುವುದು ಎರಡು ಹೆಸರು, ಒಂದು ಮಂಗಳೂರು, ಒಂದು ಹುಬ್ಳಿಯಲ್ಲಿ. ಮಂಗಳೂರಲ್ಲಿ ಒಂದೇ ಇರುವುದು. ಆದರೆ ಈಗ ಇಲ್ಲಿಗಲ್ಲಿ ಆಗಿ ಸ್ಲಾಟರ್ ಹೌಸ್ಗೆ ಅಂತ ಹೇಳುವಂಥ ಇಲ್ಲಿಗಲ್ ಸ್ಲಾಟರ್ ಹೌಸ್ 100ಕ್ಕೂ ಅಧಿಕ ಇದೆ ನಮ್ಮ ಜಿಲ್ಲೆ. ಇದು ಇಲ್ಲಿಗಲಿ ಆಗಿ ಸ್ಲಾಟರ್ ಹೌಸ್ಗೆ ಹೋಗುವಾಗ ಪೊಲೀಸ್ ಇಲಾಖೆ ತಡೆಯಲಿಲ್ಲ ಅಂತ ಹೇಳಿದ್ರೆ ನಮಗೆ ಗೋ ಅಂತ ಹೇಳಿದ್ರೆ ತಾಯಿ ಅಂತ ಸಮಾನ. ನಾವು ತಡಿಲಿಕ್ಕೆ ಹೋಗ್ತೇವೆ, ನಿಲ್ಲಿಸ್ಲಿಕ್ಕೆ ಹೋಗ್ತೇವೆ ಸ್ವಾಭಾವಿಕವಾಗಿ. ನಾವು ನಂಬಿಕೆ ಇರುವಂತ ವಿಚಾರದಲ್ಲಿ ಯಾರೋ ಒಂದು ಕಡೆ ಅದಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ನಮಗೆ ನೋವಾಗುತ್ತೆ. ಆ ನೋವಿನ ಪ್ರತಿಕ್ರಿಯೆ ಒಂದು ರೀತಿಯ ಕೋಮು ಸಂಘರ್ಷ ಆಗುತ್ತೆ ಅವ್ರು ಹೇಳಿದಂಥ ವಿಚಾರಕ್ಕೆ. ಈಗ ಮಂಗಳೂರು, ಇಡೀ ಮಂಗಳೂರಿನಲ್ಲಿ ಈಗ ಕಳೆದ 3 ವರ್ಷ ಆಯಿತು ಸ್ಲಾಟರ್ ಹೌಸ್, ಒಂದೇ ಒಂದು ಸ್ಲಾಟರ್ ಹೌಸ್ ಬಂದಾಗಿದೆ. ಮಂಗಳೂರಿನ ಹೆಚ್ಚಿನ ಸ್ಟಾಲ್ಗಳಲ್ಲಿ ಸಿಗುತ್ತೆ. ಎಲ್ಲಿಂದ ಬರುತ್ತೆ ಸರ್? ಕೆಲವು ಕೇರಳದಿಂದ ಮಾಂಸ ಮಾಡಿ ಬರ್ತದೆ ಅಂತ ಹೇಳ್ತಾರೆ, ಮಾಂಸ ಕಟ್ ಮಾಡಿ ಬರುತ್ತೆ ಅಂತ. ನಾನು ಪೊಲೀಸ್ ಇಲಾಖೆ ಈ ಹಿಂದೆ ಒಂದು ನನಗೆ ಸುಧೀರ್ ಕುಮಾರ್ ರೆಡ್ಡಿ ಸರ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನನಗೆ ಕೆಲವಾರು ದಿನಗಳಲ್ಲಿ ತಿಳ್ಕೊಂಡೆ. ನಾನು ಅವ್ರ ಹತ್ರ ಮತ್ತು ಗೃಹ ಸಚಿವರ ಹತ್ರ ಕೇಳುವಂಥದ್ದು, ನೀವು ಈ ಹಿಂದೆ ಪೊಲೀಸ್ನ ಈ ಗೋಹತ್ಯೆ ವ್ಯವಸ್ಥೆಗೆ ಇಲ್ಲಿಗಲ್ ಆಗಿ ಸ್ಲಾಟರ್ ಹೌಸ್ಗೆ ಕೊಂಡೋಗುವಂಥ ರೀತಿಯಲ್ಲಿ ಇಲ್ಲಿಗಲ್ ಸ್ಲಾಟರ್ ಹೌಸ್ ಕೊಂಡೋಗುವಂಥದ್ದು ಬೀಟ್ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಾಡ್ತಿದ್ದೆ, ಅದನ್ನು ನಿಲ್ಲಿಸಿದ್ರಿ ಸರ್. ಯಾವುದೇ, ನಾನು ಕೇವಲ ಹಿಂದೂ ಅಂತ ಹೇಳಿದ್ರೆ ಯಾವುದೇ ದೇವರ ಇರ್ಬೋದು, ಯಾವುದೇ ವ್ಯವಸ್ಥೆಗಳಿಗೆ ನಮ್ಮ ನಂಬಿಕೆಗೆ ಅನ್ಯಾಯ ಆಗುವಂಥ ರೀತಿಯಲ್ಲಿ, ನಂಬಿಕೆಗೆ ನೋವಾಗುವ ರೀತಿಯಲ್ಲಿ ಯಾರು ಮಾತಾಡಿದ್ರು ಯಾವ ಧರ್ಮದವರಿಗೂ ತೊಂದರೆ ಆಗುತ್ತೆ. ನಮ್ಮದೇ ಸರಿಯಾಗಿ ನಮ್ದು ಮಾತ್ರ ಸರಿ, ಬೇರೆಯವರು ತಪ್ಪು ಅಂತ ಹೇಳೋದು ಸರ್. ಎವ್ರಿಬಡಿ ಶುಡ್ ಮೇಕ್ ಒಂದು ರೀತಿಯಾಗಿ ಹೇಳಬೇಕು ನಮ್ದು ಒಳ್ಳೇದಂತೆ, ನಮ್ದು ಒಳ್ಳೇದಂತ ಮಾತ್ರ ಹೇಳುವಂಥ ಅಧಿಕಾರ ನಮಗೆ, ಬೇರೆಯವರು ಒಳ್ಳೇದಿಲ್ಲ ಅಂತ ಹೇಳುವಂಥ ಅಧಿಕಾರ ಇಲ್ಲಲ್ಲ. ಯಾರು ಹೇಳಿದ್ರು ತಪ್ಪೇ, ನಂದು ಒಳ್ಳೇದು, ಬೇರೆಯವ್ರದ್ದು ಒಳ್ಳೇದಿಲ್ಲ ಅಂತ ಹೇಳಿದ್ರೆ ಕೂಡ ಆಟೋಮೆಟಿಕ್ಲಿ ಆಗುತ್ತೆ. ಬೇರೆಯವ್ರದ್ದು ಒಳ್ಳೇದಿಲ್ಲ ಅಂತೇಳಿ ಯಾರು ಹೇಳ್ತಾರೆ ನೋಡಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಮ್ದು ಒಳ್ಳೇದು ಅಂತ ಹೇಳುವಂಥದ್ದು ನಾನು ಆಸ್ ಎ ಲೈಕ್ ಅಡ್ವರ್ಟೈಸ್ಮೆಂಟ್ ಹೇಳ್ತೀನಿ, ನನ್ನ ಪ್ರಾಡಕ್ಟ್ ಒಳ್ಳೆದಿದೆ, ಬೇರೆಯವರ ಪ್ರಾಡಕ್ಟ್ ಹಾಳಿದೆ ಅಂತ ಹೇಳುವಂಥ ಅಡ್ವರ್ಟೈಸ್ಮೆಂಟ್ ಎಲ್ಲಿಯೂ ಕೂಡ ನೀವು ಯಾವ ಮಾಧ್ಯಮದಲ್ಲಿ ನೋಡಲ್ಲ. ಆ ರೀತಿ ನನ್ನ ಧರ್ಮ, ನನ್ನ ವ್ಯವಸ್ಥೆ, ನನ್ನ ಚಿಂತನೆ ಮತ್ತು ಈ ತುಳುನಾಡಿನ ಒಂದು ಸಂಸ್ಕೃತಿ ಇದೆ, ಇತಿಹಾಸ ಇದೆ. ಈ ಇತಿಹಾಸವನ್ನು ಎಲ್ಲೋ ಒಂದು ಕಡೆ ತಿರುಚುವಂತ ಪ್ರಯತ್ನ ಮಾಡಿದಾಗ ನೋವಾಗುತ್ತೆ. ಅದಕ್ಕಾಗಿ ಹರೀಶ್ ಪೂಂಜ್ ಅವರು ಹೇಳಿದ ಮಾತನ್ನು ಒಂದು ನಾನು ಹೇಳ್ತೇನೆ, ನೀವು ಬೆಂಗಳೂರಿನಲ್ಲಿ ಆಗ್ಬೋದು, ಮಂಗಳೂರಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇಟ್ಕೊಂಡು ಸರ್ ಈ ರೀತಿಯ ಈಗ ಕಮಿಷನರ್ ಬಂದು ಬಹಳ ವೇಗದಲ್ಲಿ ಡ್ರಗ್ಸ್ ಮತ್ತು ಇನ್ನಿತರ ವ್ಯವಸ್ಥೆಗಳ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ, ಅಷ್ಟೇ ಪ್ರಾರಂಭ ಮಾಡಿದ್ರು. ನಾನು ಅವರಿಗೆ ಅಭಿನಂದನೆ ಕೊಡ್ತೇನೆ ಸರ್. ಇಷ್ಟೊಂದು ಇನ್ಸ್ಟಿಟ್ಯೂಷನ್ಗಳಿದೆ, ದಿನನಿತ್ಯ ಡ್ರಗ್ಸ್ ಮತ್ತು ಈ ರೀತಿಯ ವ್ಯವಸ್ಥೆಗಳಿಗೆ ಬರ್ತಾ ಇದೆ. ನೋಡಿದ್ರೆ ಅವರೇನ್ ಮಾಡ್ತಾರೆ, ಇಲ್ಲಿಯೂ ಮಾಡ್ತಾರೆ, ನಂತರ ಕೇರಳಕ್ಕೆ ಹೋಗ್ತಾರೆ. ಇದನ್ನು ತಡೆಯಬೇಕು ಅಂತ ಹೇಳಿದ್ರೆ ಡ್ರಗ್ಸ್ಗೆ ಒಂದು ಬಹಳ ದೊಡ್ಡ ರೀತಿಯ ಡ್ರಗ್ಸ್, ಗಾಂಜಾ, ಅಫೀಮಿಗೆ ನಾವು ಬಲಿಯಾಗುವಂತ ರೀತಿ, ಈ ಎಲ್ಲ ರೀತಿಯ ಮಾನಸಿಕತೆ, ಈ ರೀತಿಯ ಘಟನೆ ಮಾಡಲಿಕ್ಕೆ ಕಾರಣ ಏನು? ಅವರು ಆ ನಶೆಯಲ್ಲಿ ಇದ್ದುಕೊಂಡ ನಂತರ ಯಾರೋ ಹೇಳಿದನ್ನ ಕೇಳಿಕೊಂಡು ಒಂದು ಘಟನೆಗೆ ಹೋಗಿ ಮಾಡುವಂಥದ್ದು. ಅದಕ್ಕಾಗಿ ಇದನ್ನು ಒಂದು ತಡೆಯುವಂಥ ಕೆಲಸ ಕಾರ್ಯಗಳು ಆಗಬೇಕು ಅಂತೇಳಿ. ಮತ್ತೆ ಇನ್ನೊಂದು ಅವರು ಹೇಳಿದ್ರು ಇಲ್ಲಿಗಲ್ ಮೈನಿಂಗ್ನ ಹಣಗಳು ಬಹಳ ದೊಡ್ಡ ರೀತಿಯಲ್ಲಿ ನಮಗೆ ವ್ಯವಸ್ಥೆಗಳಾಗ್ತದೆ. ಈಗ ಎರಡು ವರ್ಷ ಆಯಿತು CRZ ವ್ಯಾಪ್ತಿಯಲ್ಲಿ ಮರಳು ತೆಗಲಿಕ್ಕಿಲ್ಲ ಸರ್. 2 ವರ್ಷದಲ್ಲಿ ತೆಗೆದಂತ ಮರಳು ಎಷ್ಟಾಯ್ತು ಸರ್? ಸರ್ಕಾರಕ್ಕೆ ರಾಯಲ್ಟಿ ಇಲ್ಲ, ಆ ಮರಳಿನ ಹಣವನ್ನು ಸಂಪಾದನೆ ಮಾಡಿದ್ರೆ ಯಾವ ರೀತಿ ಎಲ್ಲೆಲ್ಲಿ ಉಪಯೋಗಿಸ್ತಾರೆ? ನಾನು ಇದನ್ನು ಕೇಳೋದು, ಇದು ಎಲ್ಲವೂ ಕಡಿವಾಣ ಆಗಬೇಕು. ಅದಕ್ಕಾಗಿ 2 ಪೊಲೀಸ್ ಆಫೀಸರ್ಗಳು ಅದನ್ನು ಮಾಡ್ತಾರೆ, ಹೋಮ್ ಮಿನಿಸ್ಟರ್ ಅವರಿಗೆ ಹೇಳಿದ್ದಾರೆ, ಅದನ್ನೇ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ. ಮತ್ತೆ ಎಲ್ಲಿಯೂ ಕೂಡ ಸರ್ಕಾರ ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ, ನಮ್ಮ ಸಂವಿಧಾನದ ಚಿಂತನೆಯಲ್ಲಿ ನಾವು ಒಂದು ತಾಯಿಯ ಸಮಾನ ಅಂತೇಳಿ ತಿಳ್ಕೊಳ್ತೇವೆ ಅಂತೇಳಿ ಅನ್ಸ್ಕೊಳ್ಳಿ ಸರಿ. ಎಲ್ಲರನ್ನ ಒಂದೇ ರೀತಿ ಕಾಣಿಸಿ, ಅದರಲ್ಲಿ ತಾರತಮ್ಯ ಆದಾಗ ಸಹಜವಾಗಿ ಪ್ರತಿಕ್ರಿಯೆ ಬರುತ್ತೆ. ನಾನು ಹೇಳ್ತಾ ಇದ್ದೇನೆ, ಯಾವ ಕಾರ್ಯಕ್ರಮಗಳಿದ್ರೂ ಕೂಡ ಯಾವುದೇ ಸಂದರ್ಭದಲ್ಲಿ ಎಲ್ಲರನ್ನ ಗಣನೆ ತೆಗೆದುಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡಿದೆ. ನನಗೆ ಹೇಳಬಾರ್ದು, ಇವತ್ತು ADC ಅವರು ಹೇಳಿದ್ರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ರು ಸರ್, ಇವತ್ತು ಸಭೆ ಮಾಡುವಾಗ ನೀವು ಪಟ್ಟಿ ಮಾಡಿದ್ದೀರಿ ಯಾರನ್ನ ಕರಿಬೇಕು ಅಂತ. ಅಲ್ಲದಂತವರು ತುಂಬ ಜನರಿಗೆ ಅವಕಾಶಗಳು. ಸಭೆಯನ್ನು ಮಾಡಿದ್ವಿ, ಸಭೆಯ ಔಚಿತ್ಯ ಏನು? ನೀವು ಪಟ್ಟಿ ಮಾಡಿ ಜಿಲ್ಲಾಡಳಿತ ಪಟ್ಟಿ ಮಾಡಿ ಹೇಳಿದೆ 75-80 ಜನರಿಗೆ 250 ಜನ ಬಂದಿದ್ದಾರೆ. ಯಾರು ಹಾಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತು ಸಭೆಯಲ್ಲಿ ಹೋಮ್ ಮಿನಿಸ್ಟರ್ ಇರುವಾಗ ಯಾರ್ಯಾರು ಬಂದು ಸಭೆಯಲ್ಲಿ ಬಂದು ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ರಾಜಕೀಯ ಪಾರ್ಟಿಯವರು ಕೂಡ ಕಾರಣ. ನಾಳೆ ನಾವು ಸರ್ಕಾರ ನಡೆಸೋದಾದ್ರೂ ಕೂಡ, ಯಾರು ನಡೆಸೋದಾದ್ರೂ ಕೂಡ ಈ ಚೌಕಟ್ಟನ್ನು ಮರೆಯದೆ ಆ ವ್ಯವಸ್ಥೆಗಳು ಹೋಗ್ತದೆ, ಸರಿಯಾಗುತ್ತೆ. ಇದನ್ನೆಲ್ಲವನ್ನು ನಾವು ತಿಳ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ತಾರತಮ್ಯ, ಪಾರ್ಶಾಲಿಟಿ ಶುರುವಾದಾಗ ಸಹಜವಾಗಿ ಗೊಂದಲ ಆಗುತ್ತೆ ಅಂತ ಹೇಳೋದು. ಕೊನೆಯದಾಗಿ ಒಂದು ಮಾತನ್ನ ಅವ್ರು ಹೇಳಿದ್ರು ಸರ್, ಮಂಗಳೂರು ದಸರಾ, ಮೈಸೂರು ಬಿಟ್ಟರೆ ಮಂಗಳೂರು ದಸರಾನೇ ಬಹಳ ಪ್ರಖ್ಯಾತಿ ಪಡ್ಕೊಂಡು ಸರ್. ಮೆರವಣಿಗೆ ಮುಗಿಯುವಾಗಲೇ ಬೆಳಿಗ್ಗೆ ಆಗಿದೆ. ಮೆರವಣಿಗೆ
ನೋಡಿದ್ರೆ ಎಲ್ಲ ನಮ್ಮಲ್ಲಿ ವಿಸರ್ಜನೆ ಆಗುವಾಗಲೇ ಬೆಳಿಗ್ಗೆ ಆಗುವಾಗ ನೀವು ರಾತ್ರಿ 10:30 ಗಂಟೆ ಒಳಗಡೆ ಮುಗಿಸ್ಬೇಕು, 11 ಗಂಟೆ ಒಳಗೆ ಮುಗಿಸ್ಬೇಕು ಅಂದ್ರೆ ಸರ್ ರೂಲ್ಸ್ ಅನ್ನ ಇರುವಂತ ಸಂದರ್ಭದಲ್ಲಿ ಇಲ್ಲಿಯ ಮಣ್ಣಿನ ವ್ಯವಸ್ಥೆಗಳು ಸಂಸ್ಕೃತಿಗಳು ವಿಚಾರವನ್ನ ಮಾಡಿಕೊಂಡು ಅದಕ್ಕೆ ಪೂರಕವಾದಂತ ರೂಲ್ಸ್ ಅನ್ನ ಮಾಡಬೇಕಾದದ್ದೇ ಸರ್ಕಾರದ ಜವಾಬ್ದಾರಿ. ಎಲ್ಲ ವ್ಯವಸ್ಥೆಗಳು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ ರಸ್ತೆಯನ್ನು ಮುಚ್ಚಿಬಿಡಿ ಅಂತ ಹೇಳಿದ್ರೆ ಮುಗಿತು. ರಸ್ತೆ ಕ್ಲೋಸ್ ಮಾಡಿದ್ರೆ ವಾಹನ ಹೋಗಲ್ಲ, ಆಕ್ಸಿಡೆಂಟ್ ಆಗಲ್ಲ. ಹಾಗಲ್ಲ, ರಸ್ತೆಯಲ್ಲಿ ವಾಹನ ಹೋಗಲೇಬೇಕು, ಅದಕ್ಕೆ ಬೇಕಾದಂತ ರೂಪರೇಖೆಯನ್ನು ಹಾಕಬೇಕು. ಅದಕ್ಕಾಗಿ ಹೈಸ್ಕೂಲ್ ಸಾಧಾರಣ ಎಲ್ಲ ಪಾಯಿಂಟ್ ಅನ್ನು ಕವರ್ ಮಾಡಿದ್ದಾರೆ. ಅದಕ್ಕಾಗಿ ನಾನು ಪುನರಪಿ ಹೇಳಲ್ಲ. ಒಟ್ಟಾರೆ ಗೃಹ ಸಚಿವರು ನಿಮಗೆ ನನ್ನ ಮೇಲೆ ಬಹಳ ವಿಶೇಷವಾದಂತಹ ಪ್ರೀತಿ ಇದೆ. ಇದನ್ನ ನೀವು ಅನುಷ್ಠಾನ ಮಾಡ್ತೀರಿ, 100ಕ್ಕೆ 100 ನೀವು ಬಹಳ ಒಳ್ಳೆಯವರಿದ್ದೀರಿ. ಇದನ್ನ ಮುಂದಿನ ದಿನಗಳಲ್ಲಿ ಕರಾವಳಿಯ 2-3 ಜಿಲ್ಲೆಗಳಿಗೆ, ತುಳುನಾಡಿಗೆ, ಬೆಂಗಳೂರಿನಲ್ಲಿ ಆದರೂ ಒಂದು 3 ತಿಂಗಳಿಗೊಂದು ಈ ರೀತಿಯ ಜನಪ್ರತಿನಿಧಿಗಳ ಸಭೆಯನ್ನ ಇಲ್ಲಾದರೂ ಮಾಡುವಂತ ರೀತಿಯಲ್ಲಿ ಮಾಡಿದ್ರೆ ಇದಕ್ಕೆ ಇನ್ನಷ್ಟು ತಮಗೆ ನಿಜವಾಗಿ ಜಿಲ್ಲೆ ಒಳ್ಳೆದಾಗಬೇಕು, ರಾಜ್ಯ ಒಳ್ಳೆದಾಗಬೇಕು ಅಂತ ಭಾವನೆ ಇದೆ. ಅದಕ್ಕೆ ಶಕ್ತಿ ಸಿಕ್ಕಂತಾಗುತ್ತೆ. ಆದರೆ ಸ್ವಲ್ಪ ಜನರ ಹತ್ರ ನೀವು ಹಾಳಾಗಬೇಕಾಗ್ತದೆ. ಹಾಳಾದ್ರೂ ತೊಂದರೆ ಇಲ್ಲ, ರಾಜ್ಯವನ್ನು ಒಳ್ಳೆ ಮಾಡಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.